1984ರಲ್ಲಿ ನಾನು ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರಿದೆ. ಆಗ 185 ಜನ ಇದ್ದರು. ಇಷ್ಟು ವರ್ಷಗಳಲ್ಲಿ ನನ್ನ ಅನುಭವ ಏನು ಅನ್ನೋದನ್ನು ತಮಗೆ ಹೇಳ್ತೀನಿ. ಪೂರ್ಣಪ್ರಜ್ಞ ವಿದ್ಯಾಪೀಠ ಇಡೀ ಜಗತ್ತಿನ ಒಂದು ಪ್ರತಿಬಿಂಬ. ಜಗತ್ತಿನಲ್ಲಿ ಹೇಗೆ ವೈವಿಧ್ಯ ಇದೆಯೋ ಹಾಗೆ ಇಲ್ಲಿ ವೈವಿಧ್ಯ ಇದೆ, ಏಕತಾನತೆ ಇಲ್ಲ. ಇಲ್ಲಿ ಬಂದಂತಹ ಎಂಥ ವಾಮನರು ತ್ರಿವಿಕ್ರಮ ಆಗಬಹುದು. ಪುಟ್ಟ ಹುಡುಗರು, ಏನೂ ತಿಳಿಯದೆ ಬಂದವರು, ಅಧ್ಯಾತ್ಮದ ಹಿನ್ನೆಲೆ ಇಲ್ಲದೇ ಇರೋರು, ಇಂಗ್ಲೀಷು ಗೊತ್ತಿಲ್ಲದೆ ಇರೋರು ಇಲ್ಲಿ ಬಂದು ದೊಡ್ಡ ವಿದ್ವಾಂಸರಾಗಿದ್ದಾರೆ, ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಪೀಠಾಧಿಪತಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಉಪಾಸಕರಾಗಿದ್ದಾರೆ. ಮನೆಯಲ್ಲಿ ಅಂಥ ಸಂಸ್ಕಾರ ಇಲ್ಲದೇ ಇರೋರು ಕೂಡ ದೊಡ್ಡ ಜ್ಞಾನಿಗಳಾಗಿದ್ದಾರೆ. ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥರು ಹಾಗೂ ಶ್ರೀ ವಿಶ್ವೇಶ ತೀರ್ಥರು ತಮ್ಮ ತಪಸ್ಸನ್ನು ಧಾರೆ ಎರೆದು ಹಗಲಿರುಳು ಸಮಾಜದ ಹಿತವನ್ನು ಚಿಂತಿಸುತ್ತಾ ಬೆಳೆಸಿದಂಥ ಸಂಸ್ಥೆ ಇದು. ಅವರು ಹಳ್ಳಿಗಳಿಗೆ ಹೋಗಿ ಊರುಗಳಿಗೆ ಸಂದರ್ಶನ ಕೊಟ್ಟು ನೂರಾರು ಜನರನ್ನು ಭೇಟಿಯಾಗಿ ಅವರ ಮನಸ್ಥಿತಿ, ಅವರ ಮನಸ್ಸಿನಲ್ಲಿ ಧರ್ಮದ ಬಗ್ಗೆ ಇರತಕ್ಕಂಥ ಜಾಗೃತಿ ಯಾವ ಥರ ಇದೆ, ಇದನ್ನು ಇನ್ನಷ್ಟು ಮೇಲೆ ತಗೊಂಡು ಹೋಗಬೇಕಾದರೆ ಏನು ಮಾಡಬೇಕು ಅನ್ನೋದನ್ನು ಚಿಂತಿಸಿ, ಹಾಗೆ ತಾಯಿ 9 ತಿಂಗಳು ಗರ್ಭಧಾರಣೆ ಮಾಡಿ ಬಹಳ ಕಕ್ಕಲಾತಿಯಿಂದ ಮಗುವನ್ನು ಹೆತ್ತು ಬೆಳೆಸ್ತಾರೆ, ಹಾಗೆ ಇಡೀ ಸಮಾಜದ ಹಿತಚಿಂತನವನ್ನು ತಮ್ಮ ಗರ್ಭದಲ್ಲಿ ಇಟ್ಟುಕೊಂಡು ಹಡೆದ ಕೂಸು ಪೂರ್ಣಪ್ರಜ್ಞ ವಿದ್ಯಾಪೀಠ. ಇದನ್ನು ಅವರು ಬಹಳ ಪ್ರೀತಿಯಿಂದ ಸಾಕಿದ್ದಾರೆ. ಇಲ್ಲಿ ಬರತಕ್ಕಂಥ ಪ್ರತಿಯೊಂದು ಮಗುವನ್ನೂ ಕೂಡ ಅವರು ಅಷ್ಟೇ ಪ್ರೀತಿಯಿಂದ ಸಾಕಿ ತಮ್ಮ ತಪಸ್ಸನ್ನು ಧಾರೆ ಎರೆದು ಅವರಿಗೆ ಬರತಕ್ಕಂತಹ ಎಲ್ಲ ಅನಾರೋಗ್ಯ, ಅಶಕ್ತಿ, ಸಾಮಾಜಿಕ ಸಮಸ್ಯೆಗಳು ಅವುಗಳನ್ನು ತಮ್ಮ ತಪೋಬಲದಿಂದ ಪರಿಹಾರ ಮಾಡ್ತಾ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿದ್ದಾರೆ. ಇಲ್ಲಿ ಬಂದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯ ಏನು ಅನ್ನೋದನ್ನು ಗುರುತಿಸಿ ಅದಕ್ಕೆ ತಕ್ಕಂತಹ ಕೆಲಸವನ್ನು ಅವರಿಗೆ ಕೊಟ್ಟು ಅವರಿಂದ ಸಮಾಜ ಸೇವೆ ಮಾಡಿಸಿದಂತಹ ಮಹಾನುಭಾವರು ಗುರುಗಳು. ಇವತ್ತಿಗೂ ಆ ಪದ್ಧತಿ ಹಾಗೆ ಮುಂದುವರಿತಾ ಇದೆ. ಸುಭಾಷಿತ ಇದೆ, ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ. ಯಾವುದೇ ಗಿಡಮೂಲಿಕೆ ತೊಗೊಂಡ್ರೂ ಅದು ಯಾವುದೋ ಒಂದು ರೋಗಕ್ಕೆ ಔಷಧ ಆಗಿರುತ್ತೆ, ಆದರೆ ಅದನ್ನು ಬಲ್ಲವರು ಇರಬೇಕಷ್ಟೆ, ಅಂಥ ತಜ್ಞರು ಇರಬೇಕಷ್ಟೆ. ಹಾಗೆ ಅಯೋಗ್ಯ ಪುರುಷನಿಲ್ಲ. ಯಾವುದೇ ಅಕ್ಷರವೂ ಒಂದು ಮಂತ್ರ ಆಗುತ್ತೆ, ಆದರೆ ಅದನ್ನು ಸರಿಯಾಗಿ ತಿಳಿದು ಉಪದೇಶ ಮಾಡೋರು ಬೇಕು. ಹಾಗೆ ಯೋಗ್ಯ ವ್ಯಕ್ತಿ ಅಂತ ಒಂದು ಸಾರಾಸಗಟಾಗಿ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಕ್ಷೇತ್ರದಲ್ಲಿ ಯೋಗ್ಯರಾದವರು ಇನ್ನೊಂದು ಕ್ಷೇತ್ರದಲ್ಲಿ ಅಸಮರ್ಥರಾಗಿರ್ತಾರೆ. ಅದರಿಂದ ಯಾರಲ್ಲಿ ಯಾವ ಸಾಮರ್ಥ್ಯ ಇದೆ ಅನ್ನೋದನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಅವರನ್ನ ಬೆಳೆಸ್ತಕ್ಕಂಥದ್ದೇ ಶಿಕ್ಷಣದ ನಿಜವಾದ ಗುರಿ. ಆದರೆ ಎಲ್ಲರಿಗೂ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಇರುವಂತೆ ಎಲ್ಲರೂ ಸದಾಚಾರ ನಿಷ್ಠರಾಗಿ ಸ್ವಧರ್ಮಾಶ್ರಮಗಳನ್ನು ಪಾಲನೆ ಮಾಡ್ತಾ ತಮ್ಮ ತಮ್ಮ ಕೊಡುಗೆಯನ್ನು ಸಮಾಜಕ್ಕೆ ನೀಡಬೇಕು ಅನ್ನುವಂತಹ ಸರ್ವಾಂಗೀಣವಾದ ಪ್ರಾಯೋಗಿಕವಾದಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಶ್ರೀ ವಿಶ್ವೇಶ ತೀರ್ಥರು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ನನ್ನ ಅನುಭವವನ್ನು ಮತ್ತು ಹೇಳೋದಾದರೆ, ಇಲ್ಲಿ ಓದೋದರ ಜೊತೆಗೆ ನಾನು SSLC ಪಾಸ್ ಮಾಡಿದೆ. ಸಂಜೆ ಕಾಲೇಜಿಗೆ ಹೋಗಿ PUCಯನ್ನು ಮಾಡಿದೆ. ಅದರ ನಂತರ MA ಆಯಿತು. ಇಲ್ಲಿ MAಗೆ ಸಮಾನವಾದಂತಹ ಉತ್ತಮ ಅಂತ ಏನು ಕರೀತಾರೆ, ಅದು 2 ಶಾಸ್ತ್ರಗಳಲ್ಲಿ MA ಆಯಿತು. ಅದು ಅಲ್ಲಿಗೆ ಒಟ್ಟು ಒಂದು 3 MA ಪರೀಕ್ಷೆಗಳಾದವು. ಇಲ್ಲಿಯೂ ಕೂಡ ರಾಜ್ಯ ಮಟ್ಟದ ಸ್ಪರ್ಧೆ, ರಾಷ್ಟ್ರಮಟ್ಟದ ಸ್ಪರ್ಧೆಗಳಿರ್ತವೆ. ಹೇಗೆ ಖೇಲೋ ಇಂಡಿಯಾ ಅಂಥೇಳಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಇವತ್ತು ಪತ್ರಿಕೆಗಳಲ್ಲಿ ಬರುತ್ತೆ, ಇಲ್ಲಿಯ ಸ್ಪರ್ಧೆಗಳು ದೊಡ್ಡ ಪತ್ರಿಕೆಗಳಲ್ಲಿ ಬರೋದಿಲ್ಲ. ಆದರೆ ಕುತೂಹಲ, ಆಕರ್ಷಣೆಯ ದೃಷ್ಟಿಯಿಂದ ಯಾವುದಕ್ಕೂ ಕಡಿಮೆ ಇಲ್ಲದೇ ಇರತಕ್ಕಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಸಿಗುತ್ತೆ. ನಾನು 2 ಸಲ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿ ಒಟ್ಟು 3 ಸ್ವರ್ಣ ಪದಕಗಳು, 1 ರಜತ ಪದಕವನ್ನು ಗಳಿಸಿದ್ದೇನೆ. ನನಗಿಂತಲೂ ಹೆಚ್ಚು ಸಾಧನೆ ಮಾಡಿದವರು ಬೇಕಾದಷ್ಟು ಜನ ಇಲ್ಲಿ ಇದ್ದಾರೆ. ಮುಂದೆ ಒಳ್ಳೆ PhD ಮಾಡಲಿಕ್ಕೆ ಅವಕಾಶ ಸಿಕ್ತು. ಈಗಿನ ವ್ಯಾಸರಾಜ ಮಠಾಧೀಶರು ಶ್ರೀ ವಿದ್ಯಾಶ್ರೀ ತೀರ್ಥರು ಪೂರ್ವಾಶ್ರಮದಲ್ಲಿ ಪ್ರಹ್ಲಾದಾಚಾರ್ಯರು ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿದ್ದರು. ಅವರ ಒಂದು ವ್ಯಾಪಕವಾದ ಸಂಪರ್ಕದ ನಿಮಿತ್ತದಿಂದ ನನಗೆ ಹಾಗೂ ನನ್ನ ಮಿತ್ರನಿಗೆ
ಈಗ 25 ವರ್ಷಗಳ ಹಿಂದೆ ಸಂಸ್ಕೃತ ಕಂಪ್ಯೂಟರ್ ಕ್ಷೇತ್ರದಲ್ಲಿ ವಿಶೇಷ ತರಬೇತಿಯನ್ನು ಪಡೆಯುವಂತಹ ಅವಕಾಶ ಸಿಕ್ತು. ಈ 25 ವರ್ಷಗಳಲ್ಲಿ ಒಂದಲ್ಲ ಒಂದು ರೂಪದಿಂದ ಆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸಂಶೋಧನೆಯಲ್ಲಿ ನಾನು ತೊಡಕೊಂಡಿದ್ದೇನೆ. ಸಂಸ್ಕೃತ ಕಂಪ್ಯೂಟರ್ಗಳ ಸಂಬಂಧ ಎಂಥದ್ದು, ಸಂಸ್ಕೃತ ಯಾವ ದೃಷ್ಟಿಯಲ್ಲಿ ಕಂಪ್ಯೂಟರ್ಗೆ ಹತ್ತಿರ ಅನ್ನೋದರ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಕೆಲವರು ಈ ವಿದ್ಯಾಪೀಠದಲ್ಲಿ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂತಹ ಆ ಒಳ್ಳೆಯ ಮಾರ್ಗದರ್ಶನ, ಅದಕ್ಕೆ ಸಿಕ್ಕಂತಹ ಅವಕಾಶಗಳು ಇಡೀ ಸಂಸ್ಕೃತ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯಾಗಬಲ್ಲಂತಹ, ಇಡೀ ಸಂಸ್ಕೃತದ ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದು ಸಾಗರದಂತೆ ಇರತಕ್ಕಂತಹ ಈ ಸಂಸ್ಕೃತ ಕ್ಷೇತ್ರದಲ್ಲಿ ಒಂದು 25 ಶಬ್ದಗಳು, 11 ಸಂಧಿಗಳು, 8 ಸಮಾಸಗಳು, ಇಷ್ಟು ಕೃದಂತ, ಇಷ್ಟು ತದ್ಧಿತಗಳು, ಇಷ್ಟು ಅಂಶಗಳು, ಇದನ್ನೆಲ್ಲ ಪಾಠ ಮಾಡಲಿಕ್ಕೆ 12ರಿಂದ 15 ಗಂಟೆ, 40ರಿಂದ 50 ಗಂಟೆ ಒಬ್ಬ ಬುದ್ಧಿವಂತ ಸಮಯ ಕೊಟ್ಟರೆ ಅವನಿಗೆ ಸಂಸ್ಕೃತದಲ್ಲಿ ಅದ್ಭುತವಾದ ಪ್ರವೇಶವನ್ನು ಕೊಡಿಸಬಹುದು ಅನ್ನುವಂಥ ಪುಸ್ತಕಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಸಂಸ್ಥೆಯ ವಾತಾವರಣ. ಹೀಗೆ ಇದರ ಸಾಧ್ಯತೆಗಳು ಸಾಮಾನ್ಯ ಅಲ್ಲ. ಈಗ 4 ವರ್ಷಗಳಿಂದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ತುಂಬ ಪ್ರಾಯೋಗಿಕವಾಗಿ ಅವರು ಅನೇಕ ಸಮಿತಿಗಳನ್ನು, ಅರ್ಹರನ್ನೆಲ್ಲ ಸೇರಿಸಿಕೊಂಡು ಮಂತ್ರಸಾರಂ ಹಿ ರಾಜ್ಯಂ ಅಂತ ಮಹಾಭಾರತ ಹೇಳುವಂತೆ ಮಂತ್ರಣ, ಅನೇಕ ಪ್ರಮುಖರು, ಅನುಭವಿಗಳು ಅವರ ಸಲಹೆ ಸೂಚನೆಗಳನ್ನು ತಗೊಳ್ತಾ ಇರಬೇಕು ಯಾವುದೇ ಸಂಸ್ಥೆ ಬೆಳೀಲಿಕ್ಕೆ. ಅದಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಈಗಿನ ಸ್ವಾಮಿಗಳವರು ಶ್ರೀ ವಿಶ್ವಪ್ರಸನ್ನ ತೀರ್ಥರು ಕೊಟ್ಟು, ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಕೆಲಸಗಳ ಜವಾಬ್ದಾರಿಗಳನ್ನು ಬೇರೆ ಬೇರೆಯವರಿಗೆ ಹಂಚಿ ಫಲವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಇನ್ನು ಮುಂದಿನ ವರ್ಷಗಳಲ್ಲಿ ಈ ಸಂಸ್ಥೆ ಇನ್ನೂ ಅನೇಕ ಮುಖಗಳಲ್ಲಿ ಬೆಳೆಯುವ ಅದ್ಭುತವಾದಂತಹ ಅವಕಾಶ ಇದೆ. ಬದಲಾಗ್ತಾ ಇರತಕ್ಕಂತಹ ಸಮಾಜದಲ್ಲಿ ಉಪಾಯಗಳು ಬದಲಾಗ್ತಾ ಹೋಗಬೇಕಾಗತ್ತೆ. ತಂತ್ರಜ್ಞಾನದ ಈ ಯುಗದಲ್ಲಿ ತಂತ್ರಜ್ಞಾನವನ್ನು ವಿಶೇಷವಾಗಿ ಬಳಸೋದಿರಬಹುದು, ಹೊಸ ರೀತಿಯ ಪುಸ್ತಕಗಳ ನಿರ್ಮಾಣ ಇರಬಹುದು, ಜನರನ್ನು ತಲುಪುವ ಹೊಸ ಬಗೆಗಳಿರಬಹುದು. ಇದರ ಬಗ್ಗೆ ಎಲ್ಲ ಪರಮಪೂಜ್ಯ ಶ್ರೀಪಾದಂಗಳವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದಾದ್ರೂ ಒಂದು ರೂಪದಿಂದ ಬಂದರೆ ಅದರಿಂದ ದೊಡ್ಡ ಲಾಭ ಇದೆ. ವಿಶೇಷವಾಗಿ ಇಲ್ಲಿ 10-12 ವರ್ಷಗಳ ಕಾಲ ಇದ್ದರೆ ಐಹಿಕ, ಪಾರತ್ರಿಕ ಎರಡೂ ಸಾಧನೆ ಆಗುತ್ತೆ. ಪಾರತ್ರಿಕ ಈ ಮನುಷ್ಯ ಜನ್ಮ ಸಿಕ್ಕ ಮೇಲೆ ಏನು ಮೋಕ್ಷ ಸಾಧನೆ ಮಾಡಿಕೊಳ್ಬೇಕಾಗಿದೆ, ಅದಕ್ಕೆ ಅತ್ಯದ್ಭುತವಾದಂತಹ ಅವಕಾಶ. ಜೊತೆಗೆ ಐಹಿಕವಾಗಿ ಅವರು ಏನು ಬಯಸ್ತಾರೋ ಅಂತಹ ಸಾಧನೆ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಬನ್ನಿ, ಬೇರೆ ಬೇರೆ ರೂಪದಲ್ಲಿ ಈ ವಿದ್ಯಾಪೀಠದ ಜೊತೆಗೆ ನೀವೆಲ್ಲ ಕೈ ಜೋಡಿಸಿ. ಕೃಷ್ಣಾರ್ಪಣಮಸ್ತು.